ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಮನೆಯಲ್ಲಿರೋಣ, ಆರೋಗ್ಯವಾಗಿರೋಣ, ಕರೋನಾದಿಂದ ದೂರವಿರೋಣ. ಇವತ್ತು ನಾನು 10ನೇ ತರಗತಿಯ ಕನ್ನಡ ಪಾಠವನ್ನು ಆನ್ಲೈನ್ ಮೂಲಕ ಪ್ರಾರಂಭಿಸುತ್ತಿದ್ದೇನೆ. ಗದ್ಯ ಪಾಠ 1 ಯುದ್ಧ. ಯುದ್ಧ ಇತಿಹಾಸದುದ್ದಕ್ಕೂ ನಡೆದಿರುವಂಥದ್ದೇ. ಪೌರಾಣಿಕ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಯುದ್ಧಗಳು ನಡೆಯುತ್ತಲೇ ಬಂದಿವೆ. ಯುದ್ಧಕ್ಕೆ ಕಾರಣಗಳು ಹಲವು. ವೀರತೆಯ ಪ್ರದರ್ಶನ, ದಾಯಾದಿಗಳ ಕಲಹ, ಕೌಟುಂಬಿಕ ಕಲಹ, ಸಾಮ್ರಾಜ್ಯ ವಿಸ್ತರಣೆ, ಹೀಗೆ ಹಲವು ಕಾರಣಗಳಿಂದ ಯುದ್ಧಗಳು ನಡೆಯುತ್ತಲೇ ಬಂದಿವೆ. ರಾಮಾಯಣ ಮಹಾಭಾರತ ಕಾಲದಲ್ಲೂ ಯುದ್ಧಗಳು ನಡೆದಿವೆ. ಮಹಾಭಾರತದಲ್ಲಿ ಪಾಂಡವರ ಮತ್ತು ಕೌರವರ ಮಧ್ಯೆ ನಡೆದಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಸುಮಾರು 50 ಲಕ್ಷ ಜನ ಸೈನಿಕರು ಸಾಯ್ತಾರೆ. ಜೊತೆಗೆ ಇಡೀ ಕೌರವ ವಂಶ ಸರ್ವನಾಶ ಆಗತ್ತೆ. ಐತಿಹಾಸ ಕಾಲಕ್ಕೆ ಬಂದರೆ ಭರತ ಬಾಹುಬಲಿ ಮಧ್ಯೆ ಯುದ್ಧ ನಡೆಯುತ್ತೆ. ದಾಯಾದಿ ಕಲಹ ಉಂಟಾಗುತ್ತೆ, ಕೌಟುಂಬಿಕ ಕಲಹ ಉಂಟಾಗುತ್ತೆ. ಅಶೋಕ ಸಾಮ್ರಾಟ ಯುದ್ಧ ಮಾಡ್ತಾನೆ. ಕಳಿಂಗ ಯುದ್ಧದಲ್ಲಿ ಯುದ್ಧ ಮಾಡಿ ಆ ಯುದ್ಧದಿಂದ ಉಂಟಾದ ನೋವು, ಸಾವು ಇವೆಲ್ಲ ನೋಡಿ ಇನ್ನು ಮುಂದೆ ನಾನು ಯುದ್ಧನೇ ಮಾಡಲ್ಲ ಅಂತ ಶಬ್ದ ಮಾಡ್ತಾನೆ. ಯುದ್ಧವೆಂದರೆ ಹೋರಾಟ, ಯುದ್ಧವೆಂದರೆ ತ್ಯಾಗ, ನೋವು, ಹಿಂಸೆ, ಸಾವು, ಹೀಗೆ ಯುದ್ಧವೆಂದರೆ ಸರ್ವನಾಶ. ಎರಡೂ ಕಡೆಯವರೆಗೂ ಯುದ್ಧದಿಂದ ತೊಂದರೆನೆ. ಇಂತಹ ಯುದ್ಧದ ಸಮಯದಲ್ಲಿಯೂ ಸಾಮಾನ್ಯ ಜನರು ತೋರುವಂಥ ಕರುಣೆ, ಪ್ರೀತಿ, ವಿಶ್ವಾಸ, ಮಾನವೀಯತೆ, ಸಹಕಾರ ಇವೆಲ್ಲವನ್ನ ನಾವಿವತ್ತು ಪಾಠದಲ್ಲಿ ನೋಡೋಣ ಮಕ್ಕಳೇ. ಮೊದಲಿಗೆ ಖ್ಯಾತ ಲೇಖಕಿ ಸಾರಾ ಅಬೂಬಕರ್ ಅವರ ಪರಿಚಯ ಮಾಡಿಕೊಳ್ಳೋಣ. ಗದ್ಯ ಪಾಠ 1 ಯುದ್ಧ. ಲೇಖಕಿ ಸಾರಾ ಅಬೂಬಕರ್. ಕಾಲ 30 ಜೂನ್ 1936ರಲ್ಲಿ ಜನಿಸ್ತಾರೆ. ಸ್ಥಳ ಇವರು ಕಾಸರಗೋಡಿನಲ್ಲಿ ಜನಿಸ್ತಾರೆ. ಕರ್ನಾಟಕ ಮತ್ತು ಕೇರಳದ ಮಧ್ಯಭಾಗದಲ್ಲಿ ಕಾಸರಗೋಡು ಇದೆ. ಕೃತಿಗಳು: ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಕೆಡ್ಡ, ಚಪ್ಪಲಿಗಳು ಮುಂತಾದವು. ಪ್ರಶಸ್ತಿ: ಇವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿವೆ. ಅದರಲ್ಲಿ ಬಹುಮುಖ್ಯವಾದದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಆಯ್ದ ಕೃತಿ: ಇವರೇ ಬರೆದಿರುವಂಥ ಚಪ್ಪಲಿಗಳು ಕೃತಿಯಿಂದ ಈ ಯುದ್ಧ ಪಾಠವನ್ನ ಆರಿಸಿಕೊಂಡಿದ್ದಾರೆ. ಈಗ ನಾವು ಆಶಯಭಾವನ ನೋಡೋಣ. ಆಶಯಭಾವ ಮಾಡದೆ ನಾವು ಡೈರೆಕ್ಟ್ ಆ ಪಾಠಕ್ಕೆ ಹೋಗ್ಬಿಟ್ರೆ ನಮಗೆ ಪಾಠ ಏನು ನೀಟಾಗಿ ಅರ್ಥ ಆಗಲ್ಲ. ಹಾಗಾಗಿ ಆಶಯಭಾವನ ಮುಗಿಸಿ ಆಮೇಲೆ ನಾವು ಪಾಠನ ಪ್ರಾರಂಭಿಸೋಣ. ಆಶಯಭಾವದಲ್ಲಿ ನಾನು ಇಡೀ ಪೂರ್ತಿ ಲೆಸನ್ನ 4 ಲೈನಲ್ಲಿ ನಿಮಗೆ ತಿಳಿಸ್ತೀನಿ. 2 ದೇಶಗಳ ನಡುವೆ ಯುದ್ಧವಾಗುತ್ತಿದೆ. ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬಿದ್ದಿತು. ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರುತ್ತಾನೆ. ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನೂ ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ. ಅಂತೆಯೇ ಆ ಕುಟುಂಬವು ಅವನನ್ನು ವೈರಿ ಪಡೆಯುವನೆಂದು ಪರಿಗಣಿಸದೆ ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದು. ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು, ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದೂ ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನು ಎತ್ತಿಡಿಯುವುದನ್ನು ನಾವು ಈ ಪಾಠದಲ್ಲಿ ನೋಡಬಹುದಾಗಿದೆ. ನಮಗೊತ್ತು ಮಕ್ಕಳೇ, ಯುದ್ಧ ಅಂದರೆ 2 ದೇಶದ ಮಧ್ಯೆನೇ ನಡೆಯುವಂಥದ್ದು, 2 ರಾಜ್ಯಗಳ ಮಧ್ಯೆನೇ ನಡೆಯುವಂಥದ್ದು. ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬಿದ್ದಿತು. 2 ದೇಶದ ಮಧ್ಯೆ ಯುದ್ಧ ನಡೀತಾ ಇದೆ. ಸಮುದ್ರದ ಮಧ್ಯೆ ಯುದ್ಧ ವಿಮಾನ ಹಾರಾಟ ಆಡ್ತಾ ಇದೆ. ವೈರಿ ದೇಶಗಳ ವೈಮಾನಿಕ ದಾಳಿಯಿಂದ ಆ ಯುದ್ಧ ವಿಮಾನ ನುಚ್ಚು ನೂರಾಗತ್ತೆ. ಮೊನ್ನೆನೂ ನೋಡಿದ್ವಿ ನಾವು, ಪಾಕಿಸ್ತಾನದಲ್ಲಿ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯಿತು. 100 ಜನ ಫ್ಲೈಟಲ್ಲಿ ಸತ್ರು. ಅದರಲ್ಲಿ ಇದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರು. ಆ ಫ್ಲೈಟಲ್ಲಿ ಒಬ್ಬ ವೈದ್ಯ ಸೈನಿಕ, ಒಬ್ಬ ಪೈಲಟ್ ಇಬ್ಬರು ಇರ್ತಾರೆ. ಆ ವೈದ್ಯ ಸೈನಿಕನ ಕಾಲಿಗೆ ತುಂಬ ಪೆಟ್ಟಾಗತ್ತೆ. ಕಷ್ಟಪಟ್ಟು ಈಜಿ ದಡ ಸೇರ್ತಾನೆ. ತನ್ನ ಕಾಲಿಗೆ ತುಂಬ ಪೆಟ್ಟಾಗಿದೆ. ಪ್ರಾಣ ಏನೋ ಬದುಕೊಳ್ತು, ಆದರೆ ಕಾಲಿಗೆ ತುಂಬ ನೋವಾಗಿದೆ, ಮೊಳೆ ಮುರಿದಿದೆ. ಹೇಗೋ ಕಷ್ಟಪಟ್ಟು ಈಜಿ ದಡ ಸೇರ್ತಾನೆ. ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನೂ ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ. ಇದು ತುಂಬ ಮುಖ್ಯ ನೋಡಿ. ತನಗೂ ನೋವಿದೆ, ತನಗೂ ಕಷ್ಟ ಇದೆ, ಆದರೂ ತನ್ನ ಶತ್ರು ದೇಶದ ಯಾವುದೋ ಒಂದು ಬಡ ಕುಟುಂಬಕ್ಕೆ
ಹೋಗಿ ಕಷ್ಟನ ಪರಿಹರಿಸ್ತಾನೆ, ಅವ್ರ ಕಷ್ಟನ ಸಾಲ್ವ್ ಮಾಡ್ತಾನೆ. ಅಂತೆಯೇ ಆ ಕುಟುಂಬವು ಅವನನ್ನು ವೈರಿ ಪಡೆಯವನೆಂದು ಪರಿಗಣಿಸದೆ, ಆ ಕುಟುಂಬ ಏನು ಕಡಿಮೆ ಇಲ್ಲ, ಇವನಿಂದ ಅವ್ರಿಗೆ ಸಹಾಯ ಸಿಕ್ಕಿದೆ, ಇವರೂ ಕೂಡ ಅವನಿಗೆ ಸಹಾಯ ಮಾಡ್ತಾರೆ. ತನ್ನ ಶತ್ರು ದೇಶದ ಸೈನಿಕರು ಅವನ ಮನೆ ಬಾಗಿಲಿಗೆ ಹುಡ್ಕೊಂಡ್ಬಂದಾಗ ಅವನ್ನ ರಕ್ಷಣೆ ಮಾಡ್ತಾರೆ. ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ನಾವಿಲ್ಲಿ ಕಾಣಬಹುದು. ತನ್ನ ದೇಶದವರು ಅವನ್ನ ಹುಡ್ಕೊಂಬರ್ತಾರೆ, ಅವರಿಂದ ಆ ಸೈನಿಕನ್ನ ರಕ್ಷಣೆ ಮಾಡ್ತಾರೆ. ಆ ರಾಹುಲಿನಿಂದ ಇವ್ರಿಗೆ ಸಹಾಯ ಆಗಿದೆ, ಅದಕ್ಕೆ ಪ್ರತಿಕಾರವಾಗಿ ಇವರು ಅವನಿಗೆ ಸಹಾಯ ಮಾಡ್ತಿದ್ದಾರೆ. ಈ ಗುಣನ ನಾವು ಬೆಳೆಸ್ಕೊಬೇಕು. ಈ ಕರುಣೆ, ಅನುಕಂಪ, ಮಾನವೀಯತೆ, ಇದೇ ಗುಣನ ನಾವು ಇವತ್ತೆಲ್ಲ ಬೆಳೆಸ್ಕೊಬೇಕಾಗಿದೆ ಮಕ್ಕಳೇ. ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು, ಒಟ್ಟಾರೆ ಜನರಲ್ಲಿ ಯುದ್ಧ ಅಂದರೆ ತಿರಸ್ಕಾರ. ಯುದ್ಧ ಯಾರಿಗೂ ಬೇಡ, ಎರಡು ದೇಶದವ್ರಿಗೂ ಯುದ್ಧ ಬೇಡ. ಯುದ್ಧ ಅಂದರೆ ತಿರಸ್ಕಾರ, ಯುದ್ಧ ಅಂದರೆ ತಾತ್ಸಾರ. ಒಟ್ಟಾರೆ ಜನರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು ನಾವೀ ಪಾಠದಲ್ಲಿ ಕಾಣ್ತೀವಿ. ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನು ಎತ್ತಿಡಿಯುವುದನ್ನು ನಾವಿಲ್ಲಿ ನೋಡ್ಬೋದು. ಒಬ್ಬರಿಗೊಬ್ಬರು ಸಹಕಾರ ಮಾಡ್ತಿದ್ದಾರೆ, ವೈರಿ ನೋಡ್ತಾ ಇಲ್ಲ, ಮಿತ್ರ ನೋಡ್ತಾ ಇಲ್ಲ, ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ, ಮಾನವೀಯ ಗುಣನ ತೋರಿಸ್ತಾ ಇದ್ದಾರೆ. ಇವತ್ತು ಜನರೇಷನಲ್ಲಿ ಈ ಮಾನವೀಯ ಗುಣ ಇರಬೇಕು. ಮುಂದಿನ ಪ್ರಜೆಗಳು ನೀವೆಲ್ಲ ಮುಂದಿನ ಪ್ರಜೆಗಳು. ಇವತ್ತಿರಬೇಕಾಗಿದ್ದು ಪಾಠದ ಉದ್ದೇಶನೇ ಇದು. ನಿಮ್ಮಲ್ಲಿ ಆ ಅಸೂಯೆ, ದ್ವೇಷ, ತಾತ್ಸಾರ ಇವೆಲ್ಲ ಹೋಗಬೇಕು. ಪ್ರೀತಿ, ಕರುಣೆ, ಮಮಕಾರ ಬರಬೇಕು. ಮಾನವೀಯತೆಯನ್ನು ನೀವೆಲ್ಲ ಬೆಳೆಸ್ಕೊಳ್ಬೇಕು. ಮುಂದಿನ ಪ್ರಜೆಗಳಾದ ನಿಮ್ಮಲ್ಲಿ ದ್ವೇಷ, ಅಸೂಯೆ ಹೋಗಬೇಕು. ಮಿತ್ರತ್ವ ಬೆಳೆಸ್ಕೊಳ್ಬೇಕು. ಮಾನವೀಯತೆ, ಕರುಣೆ ನಾವು ಎಲ್ಲರಲ್ಲಿ ತೋರಿಸ್ಬೇಕು ಅನ್ನೋದು ಇವತ್ತಿನ ಪಾಠದ ಉದ್ದೇಶ. ಮುಂದಿನ ಭಾಗದಲ್ಲಿ ನಾವು ಉಳಿದ ಪಾಠವನ್ನು ಮುಂದುವರಿಸೋಣ ಮಕ್ಕಳೇ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಕಳೆದ ಭಾಗದಲ್ಲಿ ನಾವು ಯುದ್ಧ ಪಾಠವನ್ನು ಪ್ರಾರಂಭಿಸಿದೆವು. ಯುದ್ಧ ಪಾಠದಲ್ಲಿ ಕವಿ ಪರಿಚಯ, ಪೀಠಿಕೆ, ಆಶಯ ಭಾವನ ನೋಡಿದ್ವಿ. ಆಶಯ ಭಾವದಲ್ಲಿ ಒಂದು ಯುದ್ಧ ವಿಮಾನದಲ್ಲಿ ಒಬ್ಬ ವೈದ್ಯ ಸೈನಿಕ, ಒಬ್ಬ ಪೈಲಟ್ ಹೋಗ್ತಾ ಇದ್ದಾರೆ. ಹೋಗಬೇಕಾದ್ರೆ ಸಮುದ್ರದ ಮಧ್ಯದಲ್ಲಿ ಯುದ್ಧ ವಿಮಾನ ನುಚ್ಚು ನೂರಾಗಿ ಬಿದ್ದು ಆಕ್ಸಿಡೆಂಟ್ ಆಗೋಯಿತು. ಆಕ್ಸಿಡೆಂಟ್ ಆದಾಗ ಆ ಪೈಲಟ್ಟು ಮತ್ತು ವೈದ್ಯ ಸೈನಿಕ ಸಮುದ್ರದ ಆಳಕ್ಕೆ ಹೋಗ್ಬಿಟ್ರು. ಹೇಗೋ ಕಷ್ಟಪಟ್ಟು ಪ್ರಾಣ ಬದುಕಿಸ್ಕೊಂಡು ವೈದ್ಯ ಸೈನಿಕ ಮೇಲೇನೋ ಬಂದ, ಕಷ್ಟಪಟ್ಟು ಈಜಿ ದಡ ಸೇರಿ ಬಂದು ಒಂದು ಬಡ ಕುಟುಂಬಕ್ಕೆ ಅವನಿಂದ ಸಹಾಯ ಆಯಿತು. ಆ ಬಡ ಕುಟುಂಬದಿಂದ ಇವನಿಗೂ ಸಹಾಯ ಆಯಿತು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹೇಗೆಲ್ಲ ಸಹಾಯ ಬಡ ಕುಟುಂಬದಿಂದ ಇವನಿಗಾಯಿತು, ಇವನಿಂದ ಬಡ ಕುಟುಂಬಕ್ಕೆ ಹೇಗೆ ಸಹಾಯ ಆಯಿತು ಅನ್ನೋದು ಉಳಿದ ಭಾಗವನ್ನು ಇವತ್ತಿನ ಪಾಠದಲ್ಲಿ ನೋಡೋಣ ಮಕ್ಕಳೇ. ಮೊದಲಿಗೆ ಒಂದು ಟೆಕ್ಸ್ಟ್ ಬುಕ್ ಮತ್ತು ಒಂದು ಪೆನ್ನನ್ನು ತೆಗೆದುಕೊಂಡು ಕುಳಿತುಕೊಳ್ಳಿ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ. ವಿಮಾನದ ಪೈಲಟ್ ನುಡಿದನು. ಡಾಕ್ಟರ್ ಅಂದರೆ ರಾಹಿಲ. ಇದು ಅನ್ಯ ದೇಶೀಯ ಪದ ಕೂಡ ಆಗತ್ತೆ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಡಾಕ್ಟರ್ ಹೇಳ್ತಾನೆ, ರೇಡಿಯೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಗ್ರೌಂಡ್ ಅಂದರೆ ಭೂಭಾಗ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಹೇಗಾದರೂ ಭೂಮಿ ಮೇಲೆ ಲ್ಯಾಂಡಿಂಗ್ ಆಗೋಣ ಅಂದರೆ ಸಂಪರ್ಕ ಮಾಡೋಕ್ಕಾಗ್ತಾ ಇಲ್ಲ, ಲ್ಯಾಂಡಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ. ಎಲ್ಲಾದರೂ ನಾವು ಭೂಮಿ ಮೇಲೆ ಲ್ಯಾಂಡಿಂಗ್ ಆಗೋಣ ಅಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ ಡಾಕ್ಟ್ರೇ. ವಿಮಾನದ ಪೈಲಟ್ ನುಡಿದನು. ವಿಮಾನದ ಪೈಲಟ್ ಡಾಕ್ಟರ್ಗೆ ಹೇಳ್ತಾನೆ. ಈಗ ಡಾಕ್ಟರ್ ಹೇಳ್ತಾನೆ, ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ವಲ್ಲ. ಇದು ನಮ್ಮ ಪ್ರದೇಶನೋ ವೈರಿಗಳ ಪ್ರದೇಶನೋ ಏನು ಗೊತ್ತಾಗ್ತಾನೇ ಇಲ್ವಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು, ಹೇಗಾದರೂ ಕಷ್ಟಪಟ್ಬಿಟ್ಟು ನಾವು ಭೂಮಿ ಮೇಲೆ ಲ್ಯಾಂಡ್ ಆಗಿಬಿಟ್ರೆ ಸಾಕಪ್ಪ ಅಂತ ಹೇಳ್ತಾ ಇದ್ದಾನೆ ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚೆದುರಿ ಬಿತ್ತು. ಈಗ ಡಾಕ್ಟರ್ ಮಾತಾಡ್ತಾನೆ, ಇದು ನಮ್ಮ ಪ್ರದೇಶನೋ ವೈರಿಗಳ ಪ್ರದೇಶನೋ ಏನು ಗೊತ್ತಾಗ್ತಾನೆ ಇಲ್ವಲ್ಲ.
ಹೇಗಾದರೆ ನೆಲ ಮುಟ್ಟಿದರೆ ಸಾಕಾಗಿತ್ತು ನಮ್ಮ ಯುದ್ಧ ವಿಮಾನ, ಹೇಗಾದರೂ ಭೂಮಿ ಮೇಲೆ ಲ್ಯಾಂಡಿಂಗ್ ಆದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಎಲ್ಲರೂ ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅವನ ಕೈಯಲ್ಲಿರುತ್ತಲ್ಲ ಫಸ್ಟ್ ಏಡ್ ಬಾಕ್ಸ್, ಅದನ್ನು ಗಟ್ಟಿಯಾಗಿ ಹಿಡ್ಕೋತಾನೆ. ಯಾಕೆಂದರೆ ಅವನಿಗೆ ಫಸ್ಟ್ ಏಡ್ ಬಾಕ್ಸ್ ಬೇಕೇ ಬೇಕು. ಏನಾದರೂ ಏಟಾದರೆ, ಗಾಯ ಆದರೆ, ಕಾಲು ಮುರಿದೋದ್ರೆ ಆ ಫಸ್ಟ್ ಏಡ್ ಬಾಕ್ಸ್ ಇದ್ದರೆ ಅಟ್ಲೀಸ್ಟ್ ಒಂಚೂರು ಹೇಗಾದ್ರು ಟ್ರೀಟ್ಮೆಂಟ್ ತೊಗೊಬೋದು ಅಂದ್ಬಿಟ್ಟು ಅವನು ಫಸ್ಟ್ ಏಡ್ ಬಾಕ್ಸ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟ ಆಗ್ಬಿಡತ್ತೆ. ನೂರಾರು ಹೋಳುಗಳಾಗಿ ಚದುರಿ ಬಿತ್ತು. ಆ ಯುದ್ಧ ವಿಮಾನ ಸಮುದ್ರದ ಒಳಗಡೆ ನೂರಾರು ಹೋಳುಗಳಾಗಿ ಬಿದ್ದು ಸಮುದ್ರದ ಒಳಗಡೆ ಬೀಳುತ್ತೆ. ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ನೀರಿನ ಆಳದಲ್ಲಿ ಹೋಗ್ಬಿಟ್ಟ. ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದ. ಹೇಗೋ ಎಚ್ಚರಿಕೆಯಿಂದ ಕಷ್ಟಪಟ್ಟು ಮೇಲೆ ತೇಲ್ತಾ ಈಜ್ಕೊಳ್ತಾ ಮೇಲೆ ಬಂದ. ಒಂದು ಕಾಲನ್ನು ಅಲುಗಾಲಿಸಲಾಗದಿದ್ದರೂ ಹೇಗೋ ಈಜತೊಡಗಿದ. ಒಂದು ಕಾಲು ಅಲುಗಾಡ್ಸೋಕ್ಕಾಗ್ತಾ ಇಲ್ಲ. ತುಂಬ ಹೇಟಾಗ್ಬಿಟ್ಟಿದೆ, ನೋವಾಗಿದೆ, ಮೊಳೆ ಮುರಿದೋಗಿದೆ. ತಾನೂ ತೀರದ ಕಡೆಗೆ ಹೋಗುತ್ತಿದ್ದೇನೆಯೋ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೋ ಗೊತ್ತಾಗುತ್ತಿರಲಿಲ್ಲ. ತೀರ ಅಂದರೆ ದಡ. ಅವನಿಗನ್ನಿಸ್ತು, ನಾನೇನೋ ಈಜ್ಕೊಂಡು ಬರ್ತಾ ಇದ್ದೀನಿ, ಆದರೆ ನಾನು ಸಮುದ್ರದ ಒಳಗಡೆನೇ ಏನಾದರೂ ಈಜ್ಕೊಂಡು ಹೋಗ್ತಾ ಇದ್ದೀನಾ ಅಥವಾ ಭೂಮಿ ಕಡೆಗೆ ಏನಾದರೂ ನಾನು ಈಜ್ಕೊಂಡು ಬರ್ತಾ ಇದ್ದೀನಾ ಗೊತ್ತಾಗ್ತಾ ಇಲ್ಲ ಅವನಿಗೆ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಜೊತೆಗೆ ಸೈನಿಕ ಉಡುಪು, ಆರ್ಮಿ ಡ್ರೆಸ್ ಹಾಕೊಂಡಿದ್ದಾನೆ. ಬಟ್ಟೆ ತುಂಬ ಗಟ್ಟಿ ಇದೆ, ದಪ್ಪ ಇದೆ. ಅದು ಈಜಕ್ಕೆ ತುಂಬ ಕಷ್ಟ ಬಟ್ಟೆನಲ್ಲಿ. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೋ ಎಂದು ಹತಾಶೆಯಿಂದ ತುಂಬ ಹೊತ್ತು ಈಜ್ದ ಕಷ್ಟಪಟ್ಟು ಹೇಗೋ ಮುಂದಕ್ಕೆ ಬರ್ತಾ ಇದ್ದಾನೆ. ಒಂದು ಕಡೆ ಹತಾಶೆ, ಆದರೆ ಪ್ರಯತ್ನ ಅನ್ನೋದೊಂದು ಇದ್ದೇ ಇರುತ್ತೆ ಮಕ್ಕಳೇ. ನಾವು ಯಾವುದೇ ಕಾರಣಕ್ಕೂ ಪ್ರಯತ್ನನ ಬಿಡಬಾರ್ದು. ಎಷ್ಟೇ ಕಷ್ಟ ಆದರೂ ಹಿಡಿದು ಕೆಲಸನ ಬಿಡೋವರೆಗೂ ನಮ್ಮ ಪ್ರಯತ್ನನ ಬಿಡೋಕ್ಕೆ ಹೋಗ್ಬಾರ್ದು. ಹತಾಶೆಯಿಂದ ನಿರಾಶೆ, ಅಯ್ಯೋ ಇಷ್ಟೇ ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡ. ಹತಾಶೆ ಅಂದರೆ ನಿರಾಶೆ. ಕೊನೆ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು. ಕಿವಿಗಡಚುಕ್ಕುವ ಗುಡುಗೊಂದು ಹಿಂಬಾಲಿಸಿತು. ಹಾಗೆ ಈಸ್ತಾ ಮುಂದೆ ಬಂದು ಸ್ವಲ್ಪ ದೂರ ಬಂದು ಕತ್ತೆತ್ತಿ ಸ್ವಲ್ಪ ನೋಡ್ದ. ಕೊನೆ ಬಾರಿ ಕತ್ತೆತ್ತಿ ತಲೆ ಎತ್ತಿ ಕಣ್ಣು ಕೋರೈಸುವ ಮಿಂಚು. ಕಣ್ಣೆತ್ತಿದ ತಕ್ಷಣ ಹಾಗೆ ಒಂದು ಮಿಂಚು ಪಾಸಾಯಿತು. ಕಣ್ಣಿಗೆ ಕುಕ್ಕೋ ಥರ ಒಂದು ಮಿಂಚು ಪಾಸಾಯಿತು. ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದು, ಸಮೀಪದಲ್ಲೇ ದಡ ಇರೋದು ಅವನಿಗೆ ಗೊತ್ತಾಯಿತು. ಕಿವಿಗಡಚುಕ್ಕುವ ಗುಡುಗೊಂದು ಹಿಂಬಾಲಿಸಿತು. ಮಿಂಚು ಬಂದು 1-2 ಸೆಕೆಂಡಲ್ಲಿ ಒಂದು ಗುಡುಗು ಬಂತು. ಭಯಂಕರವಾಗಿ ಶಬ್ದದಲ್ಲಿ ಒಂದು ಗುಡುಗು ಬಂತು. ಕಿವಿಗಡಚುಕ್ಕುವ ಗುಡುಗೊಂದು ಹಿಂಬಾಲಿಸಿತು. ಕಿವಿಗಡಚುಕ್ಕುವ ಅಂದರೆ ಕಿವಿಗೆ ಕರ್ಕಶವಾಗಿ ಕೇಳುವುದು. ಗುಡುಗು ಬಂದಿದ ತಕ್ಷಣ ಕಿವಿಗೆ ಕರ್ಕಶವಾದ ಧ್ವನಿ ಕೇಳಿಸುತ್ತೆ. ಅದನ್ನೇ ಹಿಂಬಾಲಿಸ್ಕೊಂಡ. ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಯಿ. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ 2 ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ದಡ ಸೇರಿ ಆಯಿತು. ಆದರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ? ಅವನಿಗನ್ನಿಸ್ತು, ಹೌದು ನಾನೇನೋ ಬಂದೆ, ದಡ ಸೇರ್ತಾ ಇದ್ದೀನಿ. ತೀರ ಕಣ್ಣಿಗೆ ಬಿದ್ದೊಡನೆ ದೇಹದಲ್ಲಿ ಹೊಸ ರಕ್ತ ಸಂಚಾರವಾಯಿತು. ದೇಹದಲ್ಲಿ ಹೊಸ ರಕ್ತ ಸಂಚಾರವಾಯಿತು. ಹುಮ್ಮಸ್ಸು ಬಂದ್ಬಿಡ್ತು. ನನ್ನ ಕೈಲಿ ಹಾಗೆ ಆಗುತ್ತೆ, ನಾನು ದಡ ಸೇರ್ತೀನಿ ಅಂತ ತನ್ನ ಇಡೀ ದೇಹಕ್ಕೆ ಶಕ್ತಿನ ಕೊಟ್ಟ. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ 2 ಕೈಗಳಿಂದ ನೀರನ್ನ ತಳ್ತಾ ಇದ್ದಾನೆ. ಹಿಂದಕ್ಕೆ ತಳ್ಳುತ್ತಾ ದಡನ ಸೇರ್ತಾ ಇದ್ದಾನೆ. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಹಬ್ಬ, ಸದ್ಯ ನಾನು ತೀರನ ಸೇರ್ಕೊಂಡೆ. ದಡ ಸೇರೇನೋ ಆಯಿತು, ದಡ ಏನೋ ಸೇರ್ಬಿಟ್ಟ. ಆದರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೋ? ನನ್ನ ಹಿಡಿದು ಕಾಯ್ತಿದ್ದಾರಲ್ಲ, ಕೊಲ್ಲಬೇಕು ಅಂತ ನನ್ನ ಶತ್ರು ದೇಶದ ಸೈನಿಕರು, ಅವ್ರಿಗೆ ಸೇರಿದ್ದೋ ಈ ದಡ? ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ? ಅಥವಾ ನನಗೆ ರಕ್ಷಣೆ ಮಾಡ್ತಿದ್ದಾರಲ್ಲ, ನನಗೆ ಜಾಗ ಕೊಟ್ಟು ಊಟ ಕೊಟ್ಟು ನನಗೆ ಕೆಲಸ ಕೊಟ್ಟು ನನ್ನ ರಕ್ಷಣೆ ಮಾಡ್ತಿದೆಯಲ್ಲ, ನನ್ನ ದೇಶಕ್ಕೋ ಸೇರಿದ್ದೋ ಈ ಜಾಗ ಅಂತ ಅವನಿಗೆ ಅನುಮಾನ ಬಂತು.
ಇದಕ್ಕೊಂದು ಉದಾಹರಣೆ ನೋಡ್ಬೋದು ಮಕ್ಕಳೇ. ಅಭಿನಂದನ್, ನಮಗೆ ಗೊತ್ತು ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನ ಮೇಲೆ. ಆಗ ಅಭಿನಂದನ್ ಅನ್ನೋ ಒಬ್ಬ ಪೈಲಟ್ ಪಾಕಿಸ್ತಾನದವ್ರು ಸೆರೆ ಹಿಡಿದ್ರು. ಅವನಿಗೆ ಹೊಡೆದು ಬಡ್ದು ಏನೆಲ್ಲ ಹಿಂಸೆ ಕೊಟ್ಟರು. ಕೊನೆಗೆ ಅವನು ಬದುಕಿ ವಾಪಸ್ ಬಂದ. ಅದೇ ಥರ ಇವನಿಗೂ ಅನ್ನಿಸ್ತಾ ಇದೆ, ನನ್ನ ಶತ್ರು ದೇಶ ಸೈನಿಕರ ಕೈಗೆ ನಾನೇನಾದ್ರು ಸಿಕ್ಕಿಬಿದ್ರೆ ಅವ್ರು ನನಗೆ ಯಾವ ಥರ ಹೊಡಿಬೋದು, ಬಡಿಬೋದು, ಸಾಯಿಸ್ಬೋದು, ಯಾವ ಥರ ಎಲ್ಲ ತೊಂದರೆ ಕೊಡ್ಬೋದು ಅಂತ ಇವನಿಗೆ ಒಂದು ಅನುಮಾನ ಸ್ಟಾರ್ಟ್ ಆಯಿತು. ಇದು ನನ್ನ ದೇಶನಾ ಅಥವಾ ನನ್ನ ಶತ್ರುಗಳ ದೇಶನಾ ಅಂತ. ಈಗ ಉಳಿದ ಭಾಗವನ್ನು ಅವನ ದೇಶಕ್ಕೆ ಬಿದ್ದಿರ್ತಾನ, ನೆಲದಲ್ಲಿದ್ದಾನ, ಅಥವಾ ಶತ್ರು ದೇಶ ನೆಲದಲ್ಲಿದ್ದಾನ ಅನ್ನೋ ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಕಳೆದ ಭಾಗದಲ್ಲಿ ನಾನು ರಾಹಿಲ ಒಂದು ದಡ ಸೇರ್ತಾನೆ. ಆ ದಡ ಸೇರಿದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ, ನಾನು ನನ್ನ ದೇಶದಲ್ಲಿ ಬಂದು ನಿಂತಿದ್ದೀನ ಅಥವಾ ನನ್ನ ಶತ್ರುಗಳ ದೇಶದ ಮೇಲೆ ಬಂದು ನಿಂತಿದ್ದೀನ ಅಂತ ಅವನಿಗೆ ಒಂದು ಅನುಮಾನ ಬರುತ್ತೆ. ಆ ಅನುಮಾನ ಏನಾಗುತ್ತೆ, ಅವನ ದೇಶದಲ್ಲೇ ಬಂದಿರ್ತಾನ, ಶತ್ರುಗಳ ದೇಶದಲ್ಲಿ ಇರ್ತಾನೆ, ಹೆಂಗೆ ಗೊತ್ತಾಗುತ್ತೆ ಅವನಿಗೆ ಅನ್ನೋದು ಉಳಿದ ಭಾಗವನ್ನು ನಾವು ಈಗ ಮುಂದುವರಿಸೋಣ ಮಕ್ಕಳೇ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತ್ತು. ಆತನು ಅಲ್ಲೇ ಕುಸಿದು ಕುಳಿತನು. ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ಮುಂದೇನು ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯದೊಂದು ಒಂಟಿ ಮನೆ. ರಾಹಿಲ ದಡ ಸೇರಿದ್ಮೇಲೆ ಅವನಿಗೆ ಖುಷಿ ಆಯಿತು. ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ದ. ಆಗ್ತಾ ಇಲ್ಲ. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತ್ತು. ಒಂದು ಕಾಲು ತುಂಬ ನೋವಿಂದ ತತ್ತರಿಸೋಗ್ಬಿಟ್ಟಿದೆ, ಕಾಲು ಊದ್ಬಿಟ್ಟಿದೆ, ಮೂಳೆ ಮುರಿದಿದೆ. ಆತನು ಅಲ್ಲೇ ಕುಸಿದು ಕುಳಿತನು. ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಅಲ್ಲೇ ಕುಸಿದು ಕೆಳಗಡೆ ಬಿದ್ದೋದ. ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ಅವನಿಗನ್ನಿಸ್ತು, ನಾನು ಇಷ್ಟು ದೂರ ಈಜ್ಕೊಂಡ್ಬಂದಿರೋದೆ ತುಂಬ ಕಷ್ಟ, ಈಗ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗತ್ತಾ, ಅದ್ಭುತ ನಾನು ಈಜಿದ್ದೆ ಅಂತ ಅನಿಸುತ್ತೆ. ಮುಂದೆ ಏನು ಮಾಡೋದು, ನಾನು ಸೋಲು ಒಪ್ಕೊಳ್ಳೋಕ್ಕಾಗಲ್ಲ, ಹೇಗಾದರೂ ಈಜಿದ್ದೀನಿ, ಮುಂದೆ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಲೇಬೇಕು. ಮಿಂಚು ಮತ್ತೊಮ್ಮೆ ಮಿಂಚಿತು. ಹಾಗೇ ಕಣ್ಣು ಮುಂದೆ ಇನ್ನೊಂದು ಮಿಂಚು ಪಾಸಾಯಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯದೊಂದು ಒಂಟಿ ಮನೆ. ಆ ಕಣ್ಣಿಗೆ ಮತ್ತೊಂದು ಒಂಟಿ ಮನೆ ಕಾಣಿಸುತ್ತೆ. ಅವನಿಗೇನೋ ಮನಸ್ಸಿಗೆ ಉಲ್ಲಾಸ, ಸಂತೋಷ ಆಯಿತು. ಒಂದು ಮನೆ ಕಾಣಿಸ್ತು, ನಾನು ಹೇಗಾದರೂ ಮಾಡಿ ನಾನು ಬದುಕೊಳ್ಬೋದು, ಅಥವಾ ನನ್ನ ಕಾಲಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತೊಗೊಬೋದು ಅಂತ ಅವನಿಗೆ ಒಂದು ನಂಬಿಕೆ ಬಂತು. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಮುರಿದು ಹೋದ ಕಾಲಿಗೆ ಆರೈಕೆ ಆಗಬೇಕು. ಅವನಿಗನ್ನಿಸ್ತು, ಫಸ್ಟು ಜೋರು ಮಳೆ ಸುರಿತಾ ಇದೆ, ಈ ಮಳೆಯಲ್ಲಿ ನಾನು ರಕ್ಷಣೆ ಮಾಡ್ಕೊಬೇಕು. ಆ ಮನೆಯಲ್ಲಿ ಹೇಗಾದರೂ ಹೋಗಿ ನಾನು ಸಹಾಯ ಕೇಳಬೇಕು. ಜೊತೆಗೆ ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು. ನನ್ನ ಮುರಿದೋಗಿರೋ ಕಾಲಿನ ಆರೈಕೆ ಮಾಡ್ಕೊಬೇಕು. ಆ ಕಾಲಿಗೆ ನಾನು ಟ್ರೀಟ್ಮೆಂಟ್ ತೊಗೊಬೇಕು. ಆತನು ಕತ್ತಲಲ್ಲೇ ತೆವಳತೊಡಗಿದನು. ಒಂದಷ್ಟು ದೂರ ಚಲಿಸಿದನೋ ಇಲ್ಲವೋ ಮಹಿಳೆಯೊಬ್ಬಳ ಆರ್ತನಾದ ಆ ಮನೆಯ ಶಬ್ದವನ್ನು ಛೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನು ಬೆಚ್ಚಿದನು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆಗೆ ಆಯುತ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ. ಆತ ಕತ್ತಲಲ್ಲಿ ಹಾಗೆಯೇ ತೆವಳ್ತಾ ಇದ್ದಾನೆ. ಚಿಕ್ಕ ಮಕ್ಕಳೆಲ್ಲ ತೆವಳ್ತಾ ನಾವು ಹೋಗ್ತಾರಲ್ಲ, ಹಾಗೆ ಇವನು ಆ ಕಾಲು ಎದ್ದು ನಿಂತು ನಡೆಯೋಕ್ಕಾಗ್ತಾ ಇಲ್ಲ. ತೆವಳ್ತಾ ಮುಂದೆ ಹೋಗ್ತಾ ಇದ್ದಾನೆ. ಒಂದಿಷ್ಟು ಚಲಿಸಿದನೋ ಇಲ್ಲವೋ ಸ್ವಲ್ಪ ದೂರ ಹೋಗಿದ್ದಾನೆ. ಮಳೆಯೊಳಗೆ ಆರ್ತನಾದ, ಆ ಮಳೆಯೊಳಗೆ ಒಬ್ಬಳು ಮಹಿಳೆದ ಆರ್ತನಾದ ಕೇಳಿಸ್ತಾ ಇದೆ. ಆರ್ತನಾದ ಅಂದರೆ ಕಷ್ಟಕ್ಕೆ ಸಿಲುಕಿರುವವರ ಕೂಗು. ಆ ಮಹಿಳೆಯೊಬ್ಬಳ ಆರ್ತನಾದ ಕೇಳುತ್ತೆ. ಆ ಮಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಜೋರಾದ ಮಳೆ. ಆ ಮಳೆ ಶಬ್ದದ ಜೊತೆಗೆ ಆ ಮಹಿಳೆಯ ಕಿರ್ಚೋದು, ಕೂಗೋ ಸೌಂಡ್ ಅವನ ಕಿವಿ ಒಳಗಡೆ ಹೋಗುತ್ತೆ. ಆತ ಬೆಚ್ಚಿದನು. ಆ ಮಹಿಳೆ ಶಬ್ದ ಕೇಳಿದ ತಕ್ಷಣ ಅವನಿಗೆ ಬೆಚ್ಚಿಬಿಟ್ಟ. ಏನು ನಡೀತಾ ಇದೆ ಮನೆ ಒಳಗಡೆ, ಆ ಮಹಿಳೆಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮಹಿಳೆ ಯಾವುದೋ ಅಪಾಯದಲ್ಲಿ ಸಿಗಾಕೊಂಡಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ಆ ಮನೆಯೊಳಗಡೆ ಏನೋ ನಡೀತಾ ಇದೆ. ತಾನೀಗ ಆ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು. ನಾನು ಹೋಗ್ಬಿಟ್ಟು ಆ ಮನೆ ಕದ ಅಂದರೆ ಬಾಗಿಲು, ನಾನು ಹೋಗ್ಬಿಟ್ಟು ಆ ಮನೆ ಕದವನ್ನು ತಟ್ಟಿದರೆ ಮುಂದೆ ಏನು ಪರಿಣಾಮ ಆಗ್ಬೋದು, ನನಗೂ ಏನಾದ್ರಿಂದ ತೊಂದರೆ ಆಗ್ಬೋದಾ ಯೋಚನೆ ಮಾಡ್ತಾನೆ.
ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆಗೆ ಆಯುತ್ತಿರಲಿಲ್ಲ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ, ಆ ದೀಪದ ಬೆಳಕಿನ ಕಿರಣ ಸ್ವಲ್ಪನ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ, ಆಯುತ್ತಿರಲಿಲ್ಲ ಅಂದರೆ ಬೀಳುತ್ತಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಜೊತೆಗೆ ಗಡಿ ಪ್ರದೇಶದಲ್ಲಿ ವಿಮಾನದ ದಾಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬ್ಲಾಕ್ಔಟ್ ನಿಯಮ ಬೇರೆ ಪಾಲಿಸಲಾಗ್ತಾ ಇದೆ. ಬ್ಲಾಕ್ಔಟ್ ನಿಯಮ ಅಂದರೆ ಶತ್ರು ದೇಶದ ಸೈನಿಕರಿಂದ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರ ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲೆಯಲ್ಲಿದ್ದುಕೊಂಡು ರಕ್ಷಿಸಿಕೊಳ್ಳುವುದು. ಶತ್ರು ದೇಶದವರು ವಿಮಾನದಲ್ಲಿ ದಾಳಿ ಮಾಡ್ತಾರೆ. ಆ ಕತ್ತಲೆ ಟೈಮಲ್ಲಿ ಅವರು ನಮ್ಮ ಮೇಲೆ ದಾಳಿ ಆಗದಂತೆ ವಿದ್ಯುತ್ ದೀಪನ ಹಾರಿಸಿ ಬೆಂಕಿನ ಹಾರಿಸಿ ನಾವು ಕತ್ತಲೆಯಲ್ಲಿದ್ದುಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದೆ ಬ್ಲಾಕ್ಔಟ್ ನಿಯಮ. ಈ ಬ್ಲಾಕ್ಔಟ್ ನಿಯಮ ಬೇರೆ ನಡೀತಾ ಇದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ? ಕ್ರೌರ್ಯ ಅಂದರೆ ಕರುಣೆನೇ ಇಲ್ಲದ, ಇಂತಹ ಬ್ಲಾಕ್ಔಟ್ ಸಮಯದಲ್ಲಿ ಈ ಮನೆಯಲ್ಲಿ ಯಾವ ರೀತಿಯ ಕ್ರೌರ್ಯ ನಡೀತಾ ಇದೆ? ಆ ಮಹಿಳೆ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇರ್ಬೋದು, ಅವಳಿಗೆ ಯಾರು ಹೊಡಿತಾ ಇರ್ಬೋದು, ಬಡಿತಾ ಇರ್ಬೋದು, ಅವಳಿಗೆ ಏನು ತೊಂದರೆ ಕೊಡ್ತಾ ಇರ್ಬೋದು ಅನ್ನೋ ಅನುಮಾನ ಇವನಿಗೆ ಬರುತ್ತೆ. ಯಾ ಅಲ್ಲ, ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು. ಆ ಮನೆಯೊಳಗೆ ಮಹಿಳೆ ಕೂಗ್ತಾ ಇದ್ದಾಳೆ, ಅಯ್ಯೋ ದೇವ್ರೇ ಅಂತ ಕೂಗ್ತಾ ಇದ್ದಾಳೆ. ಆ ಶಬ್ದ ಇವನು ಕಿವಿಗೆ ಕೇಳಿಸುತ್ತೆ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿತು. ಆತನು ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಮನೆಯ ಒಳಗಡೆ ಕೂಗ್ತಾ ಇದ್ದಾಳೆ ಮಹಿಳೆ, ಯಾ ಅಲ್ಲ ದೇವ್ರೇ ನನ್ನ ಕಾಪಾಡು ಅಂತ ಕೇಳ್ತಾ ಇದ್ದಾಳೆ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಈಗ ಅವನಿಗೆ ಸ್ವಲ್ಪ ಭಯ ಕಡಿಮೆ ಆಯಿತು. ಯಾಕೆಂದರೆ ಆ ಮಹಿಳೆಗೆ ಯಾರು ಹೊಡಿತಾ ಇಲ್ಲ, ಏನೂ ತೊಂದರೆ ಕೊಡ್ತಾ ಇಲ್ಲ, ಅವಳು ಏನೋ ನೋವಿಂದ ಅವಳು ನರಳ್ತಾ ಇದ್ದಾಳೆ. ಕೊಂಚ ನೆಮ್ಮದಿ ಕಾಣಿಸಿತು. ಆತನು ಬೇಗ ಆ ಮನೆ ಕಡೆ ತೆಳ್ಕೊಂಡು ಹೋಗ್ತಾನೆ. ಬೇಗ ಅನ್ನೋ ಪದ ದ್ವಿರುಕ್ತಿ ಪದ. ಬೇಗ ಎರಡು ಪದಗಳನ್ನು ಒಂದೇ ಥರ ಎರಡು ಪದಗಳು ಬಂದು ಅದಕ್ಕೆ ಅರ್ಥ ಇದ್ರೆ ಅದು ದ್ವಿರುಕ್ತಿ ಪದ ಆಗುತ್ತೆ. ಅರ್ಥ, ಆ ಪದಕ್ಕೆ ಅರ್ಥ ಇಲ್ಲ ಅಂದ್ರೆ ಅದೇ ಥರ ಎರಡು ಪದಗಳು ರಿಪೀಟ್ ಆದ್ರೆ ಅದು ಅನುಕರಣೆಯ ಪದ ಅನಿಸ್ಕೊಳ್ಳುತ್ತೆ. ಆ ಮನೆಯತ್ತ ತೆವಳತೊಡಗಿದಳು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಈತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಯಾವಾಗಲೂ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದೋಗ್ಬಿಟ್ಟಿದೆ. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಆ ಮನೆ ಹತ್ರ ಬಂದಿದ್ದೀನಿ ಅನ್ನೋದು ಗೊತ್ತಾಯಿತು. ಮತ್ತೆ ಮಿಂಚು ಪಾಸಾಗಿ ಹೋಗುತ್ತೆ. ಆವಾಗ ಅನ್ಸುತ್ತೆ, ಓ ನಾನು ಮನೆ ಹತ್ರನೇ ಇದ್ದೀನಿ, ಮನೆ ಹತ್ರಕ್ಕೆ ಬಂದಿದ್ದೀನಿ ನಾನು ಅನ್ನೋದು ಗೊತ್ತಾಗುತ್ತೆ. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟ. ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳು ಸಾಂತ್ವನ ಹೇಳಿ ಬಂತು. ಏನು ಮಾಡಲಿ ಮಗಳೇ, ಆ ಮಳೆಯಲ್ಲಿ ಈ ಕತ್ತಲೆಯಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಕಾಗಿದ್ದರೆ ಸಾಕಾಗಿತ್ತು. ಆ ಮನೆಯೊಳಗಡೆ ಇನ್ನೊಬ್ಳು ಹಿರಿಯ ಹೆಂಗಸು ಹೇಳ್ತಾ ಇದ್ದಾಳೆ, ಆ ಮಹಿಳೆಗೆ ಸಾಂತ್ವನ ಮಾಡ್ತಿದ್ದಾಳೆ. ನಾನು ಏನು ಮಾಡಲಿ ಮಗಳೇ, ಈ ಕತ್ತಲೆಯಲ್ಲಿ ನಾನು ಯಾರನ್ನ ಕರೀಲಿ ಮಗಳೇ? ಹೇಗಾದರೂ ಬೆಳಕಾದರೆ ಸಾಕು, ಹೇಗೋ ನೋವನ್ನೆಲ್ಲ ತಡ್ಕೋ ಮಗಳೇ ಅಂತ ಆ ಮಹಿಳೆಗೆ, ಇನ್ನೊಬ್ಬ ಮಹಿಳೆಗೆ ಹಿರಿಯ ಮಹಿಳೆ ಸಮಾಧಾನ ಮಾಡ್ತಾ ಇದ್ದಾಳೆ. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಿಲು ಹತ್ತಿ ಬಾಗಿಲು ಬಡಿದನು. ರಾಹಿಲ್ ತೆವಳ್ತಾ ಹೇಗೋ ಹೋಗ್ಬಿಟ್ಟು ಆ ಮನೆ ಡೋರ್ನ ತಡ್ತಾನೆ. ಅಮ್ಮ ಬಾಗಿಲು ತೆಗೀರಿ. ಯಾರಪ್ಪ ಅದು? ಅವಳು ಹೇಳ್ತಾಳೆ, ಯಾರಪ್ಪ ಅದು? ಈ ಮಳೆಯಲ್ಲಿ ಕತ್ತಲೆ ಗುಹೆಯಲ್ಲಿ ಯಾರು ಎಂದು ಒಳಗಿಂದ ಹೆಂಗಸೊಬ್ಬಳು ಜೋರಾಗಿ ಕೂಗಿದಳು. ಓ ಯಾರಪ್ಪ ನೀನು? ಈ ಮಳೆನಲ್ಲಿ ಈ ಕತ್ತಲೆ ಗುಹೆನಲ್ಲಿ ಯಾರು ನೀನು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿ ಕೇಳ್ತಾಳೆ. ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ ಪ್ಲೀಸ್. ದಯಾನೀಯವಾಗಿ ಅಂಗಲಾಚಿ ಇದನ್ನು ರಾಹುಲ ಹೋಗ್ಬಿಟ್ಟು ಕೇಳ್ಕೊತಾನೆ. ಅಮ್ಮ ದಯವಿಟ್ಟು ಬಾಗಿಲು ತೆಗೀರಿ, ನಾನು ತುಂಬ ಗಾಯಗೊಂಡಿದ್ದೀನಿ, ತುಂಬ ನನಗೆ ಗಾಯ ಆಗಿದೆ, ನನಗೆ ಇರೋಕ್ಕೆ ಸ್ವಲ್ಪ ಜಾಗ ಕೊಡಿ ಇಲ್ಲಿ ಪ್ಲೀಸ್. ದಯಾನೀಯವಾಗಿ ಅಂಗಲಾಚಿದನು ರಾಹಿಲ್. ಗಾಯ, ಅವಳು ಅಂದ್ಕೊಂಬರ್ತಾಳೆ, ಓ ನಿನಗೂ ಗಾಯ ಆಗಿದೆಯಾ? ಗಾಯ ಎಲ್ಲರಿಗೂ ದೇಹಕ್ಕೂ ಗಾಯ ಮಾಡುವುದೇ ಯುದ್ಧದ ಪರಿ. ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ.
ಮುದುಕಿಯೊಬ್ಬಳು ಗೊಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಅವಳು ಹೇಳ್ತಾಳೆ, ಓ ನಿನಗೂ ಗಾಯ ಆಗಿದೆಯಾ? ಹಾಗಾದರೆ ನಾವು ಅಂದ್ಕೊಂಡ್ವಿ ನಮಗೆ ಮಾತ್ರ ಗಾಯ ಆಗಿದೆ, ನಮಗೆ ಮಾತ್ರ ಮನಸ್ಸು ಗಾಯ ಆಗಿದೆ ಅಂತ. ಓ ನಿನಗೂ ಗಾಯ ಆಗಿದೆಯಾ? ಹಾಗಾದರೆ ಎಲ್ಲರ ದೇಹಕ್ಕೂ ಗಾಯ ಮಾಡೋದು, ಮನಸ್ಸಿಗೂ ಗಾಯ ಮಾಡೋದೇ ತಾನೇ ಈ ಯುದ್ಧದ ಕೆಲಸ. ಮುದುಕಿ ಗುಣಗಿಕೊಂಡು ಬಾಗಿಲು ತೆಗೆದಳು. ಹಾಗೆ ಗುಣಕೊಳ್ತಾ ಬಂದು ಬಾಗಿಲು ತೆಗಿತಾಳೆ. ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದನು. ತಲೆಗೂದಲು ಬೆಳ್ಳಗಾದ ಮುದುಕಿ ಕೈಯಲ್ಲೊಂದು ಚಿಕ್ಕ ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ರಾಹಿಲ್ ತೆವಳ್ತಾ ಆತ್ರದಿಂದ ಹೋದ, ಮನೆ ಹತ್ರ ಹೋದ, ಒಳಗಡೆ ಹೋಗ್ಬಿಟ್ಟು ಹಾಗೆ ಬಾಗ್ಲಾಕೊಂಡ್ಬಿಟ್ಟ. ಮನೆಯಾಕೆಯನ್ನು ದಿಟ್ಟಿಸಿದ, ಬಾಗ್ಲಾಕೊಂಡ್ಬಿಟ್ಟ. ಭಯ ಅವನಿಗೆ, ಯಾಕೆಂದ್ರೆ ಶತ್ರು ಸೈನಿಕರು ಯಾವಾಗ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರೋ, ಏನು ತೊಂದರೆ ಕೊಡ್ತಾರೋ. ಆಕೆಯೇ ಅವಳನ್ನ ದಿಟ್ಟಿಸಿ ನೋಡ್ದ. ತಲೆ ಕೂದಲು ಬೆಳ್ಳಗಾದ ಮುದುಕಿ, ತಲೆಯ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ ಮುದುಕಿ ತಲೆ ಕೂದಲು. ಕೈಯಲ್ಲೊಂದು ಚಿಕ್ಕ ಕೈಯಲ್ಲಿ ಒಂದು ಪುಟ್ಟ ದೀಪ ಇಟ್ಕೊಂಡಿದ್ದಾಳೆ. ದೀಪದ ಬೆಳಕು ಹೊರ ಬೀಳದಂತೆ, ಆ ದೀಪದ ಬೆಳಕು ಮನೆ ಹೊರಗಡೆ ಬೀಳಕ್ಕಾಗ್ತಾ ಇಲ್ಲ. ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಮನೆಯ ಒಂದು ಭಾಗಕ್ಕೆ ಪೂರ್ತಿ ಕಾಗದವನ್ನು, ಪೇಪರ್ನ ಅಂಟಿಸಿದ್ದಾರೆ. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ? ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಅವಳು ಹೇಳ್ತಾಳೆ, ಮುಖವೆಲ್ಲ ಸುಕ್ಕುಗಟ್ಟಿದೆ ಅವಳಿಗೆ. ದೀಪನ ರಾಹಿಲ್ ಮುಖಕ್ಕೆ ಹತ್ರ ತಗೊಂಬಂದ್ಲು, ಸಮೀಪ ತಗೊಂಡೋದ್ಲು, ಹತ್ರ ತಗೊಂಡೋದ್ಲು ಮುಖದ ಹತ್ರ. ಅವನ್ನ ಹೀಗೆ ನೋಡ್ಬಿಟ್ಟು ಹೇಳ್ತಾಳೆ, ದಿಟ್ಟಿಸುತ್ತಾಗೇ ಅವನ್ನ ನೋಡ್ತಾಳೆ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ ನೀನು? ಭಯ ಮತ್ತು ಸಂದೇಹ ಎರಡೂ ಇದೆ ಅವಳಿಗೆ. ಸಂದೇಹ ಅಂದರೆ ಅನುಮಾನ. ಸಂದೇಹದಿಂದ ಕೇಳ್ತಾಳೆ, ನೀನು ನಮ್ಮ ಕಡೆಯವನು ತಾನೇ? ಮುದುಕಿಯ ಮಾತುಗಳಲ್ಲಿತ್ತು, ಆ ಮುದುಕಿ ಮಾತಲ್ಲಿ ಅನುಮಾನ ಇದೆ. ನೀನು ನಮ್ಮ ಕಡೆಯವನು ತಾನೇ ನೀನು? ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಅವನು ಹೇಳ್ತಾನೆ, ಮುದುಕಿಗೆ ಕೇಳಿದಾಗ ನೀನು ನಮ್ಮ ಕಡೆಯವನು ತಾನೇ ಅಂತ ಕೇಳ್ತಾಳಲ್ಲ, ಆಗ ಹೇಳ್ತಾನೆ, ಅಮ್ಮ ನಾನು ಒಬ್ಬ ಮನುಷ್ಯ. ಮುದುಕಿಯ ದೀಪ ಕೈಯಲ್ಲಿ ಈ ಕಡೆ ಅವಳು ದೃಷ್ಟಿ ಹೋಗುತ್ತೆ. ಹೇಳ್ತಾಳೆ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲಮ್ಮ. ಅಮ್ಮ ಯುದ್ಧ ಮಾಡ್ತಿದ್ದಾರಲ್ಲ ಅವರೆಲ್ಲ ಮೂರ್ಖರು. ಆ ಮೂರ್ಖರ ಕಡೆಯವ್ರಿಗೆ ನಾನು ಸೇರಿಲ್ಲಮ್ಮ. ನಾನು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಮನುಷ್ಯರ ಕಡೆಯವನು ನಾನು ಎಂದು ಗಂಭೀರವಾಗಿ ನುಡಿದನು. ಯಾ ಅಲ್ಲ ಉಮ್ಮ, ನಮ್ಮನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿನಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಇವರು ಮುದುಕಿ ಮತ್ತೆ ರಾಹಿಲ ಇಬ್ಬರು ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಒಳಗಡೆಯಿಂದ, ರೂಮ್ ಒಳಗಡೆಯಿಂದ ಇನ್ನೂ ಒಂದು ಶಬ್ದ ಬರುತ್ತೆ. ಅಯ್ಯೋ ದೇವರೇ, ನನ್ನನ್ನು ಕಾಪಾಡಿ ಯಾರಾದರೂ, ನನ್ನ ರಕ್ಷಣೆ ಮಾಡಿ ಯಾರಾದರೂ, ನಾನಿನ್ನು ತಡೆಯಲಾರೆ, ನನಗೆ ನೋವು ತಡ್ಕೊಳಕ್ಕಾಗಲ್ಲ ಅಂತ ಒಳಗಡೆಯಿಂದ ಮತ್ತೊಮ್ಮೆ ಒಂದು ಆರ್ತನಾದ ಕೇಳುತ್ತೆ. ಆಗ ಮುಂದೆ ರಾಹಿಲ್ ಏನು ಮಾಡ್ತಾನೆ? ಆ ಮಹಿಳೆ ಯಾರು? ಆ ಮಹಿಳೆಗೆ ಇವನಿಂದ ಏನಾದ್ರು ಸಹಾಯ ಆಗುತ್ತಾ? ಅಥವಾ ಒಳಗಡೆ ನರಳ್ತಾ ಇರೋ ಮಹಿಳೆಗೆ ಏನಾಗಿದೆ? ಆ ಮಹಿಳೆ ಏನು ಮಾಡ್ತಾ ಇದ್ದಾಳೆ? ಯಾಕೆ ಇಷ್ಟು ನರಳ್ತಾ ಇದ್ದಾಳೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ ಮಕ್ಕಳು.